ಆದ್ರೆ ಅವ್ರ ಬದುಕು ಕಟ್ಟಿಕೊಳ್ಳಾಕ ಸರ್ಕಾರ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಕ್ ತಯಾರಿಲ್ಲ. ಇವತ್ತು ಆ ಸರ್ಕಾರ ಈ ಸರ್ಕಾರ ಅನ್ನೋದು ಬೇಡ, ಯಾವುದೇ ಸರ್ಕಾರಗಳು ಬಂದ್ರು ಒಂದು ಏನು ಎಳಮಟ್ಟದಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಆ ಕಾರ್ಯನ ಎಲ್ಲರೂ ಶ್ಲಾಘನೆ ಮಾಡ್ತಾರ. ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರಂಗಿಲ್ಲ. ಯಾಕಂದ್ರೆ ನಾವು ಈಗ ಪ್ರೆಸ್ ರಿಪೋರ್ಟರ್ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಆದಷ್ಟು ಬೇಗ ಇದು ಇತ್ಯರ್ಥ ಆಗಬೇಕಂತಂದು ನಾನು ಕರ್ನಾಟಕ ಸರ್ಕಾರದಲ್ಲೇ ಮನವಿ ಮಾಡ್ಕೊತೀವಿ. ತಹಶೀಲ್ದಾರಿಗೆ ನಾವು ಮನವಿ ಕೊಡ್ತೀವಿ. ಮುಂಬರುವ ದಿನಗಳಲ್ಲಿ ಇದು ಆಗಲೇ ಮುಂದಿನ ಒಂದು ಸ್ಟೆಪ್ ನೀರಿನ ಒಂದು ವ್ಯವಸ್ಥೆಯನ್ನು ಬಂದ್ ಮಾಡೋದಿರ್ಬೋದು. ಊರಿನ ಕಸವನ್ನ ಈಗಾಗಲೇ ಬಂದ್ ಮಾಡ್ಯಾರ. ಇನ್ನ ಗಪ್ಪೆದ್ದು ನಾರುಕಿನ ಮೊದ್ಲೇಕ ಇವ್ರದ್ದು ಏನು ಸಂಸಾರ ನಾರಾಕತೈತಿ, ಯಾಕಂದ್ರೆ ಇವ್ರ ಜೀವನ ಏನ್ ನಾರಾಕತೈತಿ ಇದನ್ನ ಸರ್ಕಾರ ಶುದ್ಧ ಮಾಡಬೇಕು. ಯಾಕಂದ್ರೆ ಅದರಲ್ಲ ಇರೋದಿಲ್ಲ. ಎಷ್ಟು ನಾನು ನೋಡ್ತೀನಿ 4 ಗಂಟೆ 5 ಗಂಟೆಗೆ ಹೆಣ್ಮಕ್ಳು ಬರ್ತಾರ, ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರ. ಪ್ರತಿಯೊಬ್ಬರು ತಮ್ಮ ಹೆಂಡ್ರು ಮಕ್ಕಳು ಮನಿ ಮಠ ಕೂಸುಗಳನ್ನ ಬಿಟ್ಟು ಬಂದು ಇಲ್ಲೇ ತನು ಮನ ಜನದಿಂದ ಎಲ್ಲಾ ರೀತಿಯಿಂದ ಸೇವೆ ಸಲ್ಲಿಸಾಕತ್ತಾರ. ಆದ್ರೆ ಇವರಿಗೆ ಪ್ರತಿಫಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಪ್ರತಿಫಲವನ್ನು ಸಿಗಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಸೂಕ್ಷ್ಮವಾಗಿ ಕುಂತು ನಾವು ಇದನ್ನ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ನಾವು ನಿಮ್ ಜೊತೆ ಬರ್ತೀವಿ. ಉಳಿದಗುಡ್ಡ ನಗರವನ್ನ ಬಂದ್ ಮಾಡೋಣ ಅಂತಂದು ನಾ ಹೇಳ್ತೀನಿ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಊರು ಬಂದ್ ಮಾಡಾಕ ನಾವು ಸಹಕಾರ ಮಾಡಿ ನಿಮ್ ಜೊತೆ ತನು ಮನ ಜನದಿಂದ ನಿಮ್ಮ ಜೋಡಿ ನಾವು ಇರ್ತೀವಿ ಅಂತಂದು ಹೇಳ್ತೀವಿ. ಒಂದು ಗಮನಕ್ಕೆ ನಾವು ಸೆಳೆದಂತ ಒಂದು ವಿಚಾರ ಏನೆಂದರೆ, ಈ 45 ದಿನಗಳ ನಾವು ಸರ್ಕಾರಕ್ಕೆ ಗಡುವನ್ನು ನೀಡಿದ್ದೇವೆ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಆಗಲಿ ಮತ್ತು ನಮ್ಮ ಒಂದು ಪೌರಾಡಳಿತ ಸಚಿವರಾದಂಥ ಜೈಮರ್ ಅಹ್ಮದ್ ಅವರು ಇದರ ಬಗ್ಗೆ ಗಮನ ಹರಿಸಲೇ ಇರತಕ್ಕಂಥವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಬೇಡಿಕೆಗಳ ವಿವರವನ್ನು ದಿನಾಂಕ 1/4/2016ಕ್ಕೆ 10 ವರ್ಷ ಪೂರ್ಣಗೊಳಿಸಿದ್ದರೂ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರರು ಸಕ್ರಮಾತಿ ಮಾಡದ ಬಗ್ಗೆ ರಾಜ್ಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ KGID ಸೇರಿದಂತೆ ಸರ್ಕಾರ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕೆಂದು ನಾವು ಮನವಿ ಮಾಡಿಕೊಂಡಿದ್ವಿ. ಆದರೆ ಇದರ ಬಗ್ಗೆ ಸರ್ಕಾರ ಯಾವುದೇ ಒಂದು ರೀತಿ ನಮಗೆ ಬೆಂಬಲವನ್ನು ನೀಡದೇ ಇದ್ದಾಗ ಒಂದು ಪೌರ ಕಾರ್ಮಿಕರನ್ನು ಕಡೆಗಾಣಿಸುವುದಲ್ಲದೆ ನೀರು ಸರಬರಾಜು ವಾಹನ ಚಾಲಕರು ಇವತ್ತಿನ ದಿವಸ ಸಂಜೀವಿನಿ ಅನ್ನೋದು ಬಹಳ ಮುಖ್ಯವಾದದ್ದು. ಹೇಗೆ ಬಹಳ ಮುಖ್ಯವಾದದ್ದಪ್ಪ ಅಂತಂದ್ರೆ, ಎಲ್ಲ ನೌಕರರಿಗೂ ಟೇಬಲ್ ಕೆಳಗೆ ಕುಂದಿರಿಸ್ಕೊಂಡು ವೇತನ ನೀಡ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ಇಂಥ ಎಲ್ಲ ಹೊಲಸು ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕಾರ್ಮಿಕರಿಗೂ ನೀರು ಸರಬರಾಜು ಯಾವುದೇ ರೀತಿ ಸವಲತ್ತನ್ನು ಕೊಡದೇ ಇರತಕ್ಕಂಥ ಕಾರಣದಿಂದ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಸಾರಿ ಅವರಿಗೆ ಸ್ಥಳೀಯ ಮತ್ತು ಅವರವರ ಒಂದು ರಾಜ್ಯದಲ್ಲಿ ಅವರವರ ಜಿಲ್ಲೆಯಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾರೆ. ರಾಜ್ಯ ನಗರ ಸ್ಥಳೀಯ ಸಂಸ್ಥೆ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡುತ್ತಿರ್ತಕ್ಕಂಥ ನಿರ್ವಹಿಸುತ್ತಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ನೀರು ಸರಬರಾಜು ಆಗಿರ್ಬೋದು, ವಾಹನ ಚಾಲಕರಾಗಿರ್ಬೋದು, ಲೋಡರ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಗಾರ್ಡನ್ಸ್ ಆಗಿರ್ಬೋದು, ಸ್ಯಾನಿಟರಿ ಸೂಪರ್ವೈಸರ್ ಆಗಿರ್ಬೋದು, UGD ಸಹಕಾರರು ಸೇರಿದಂತೆ ವಿವಿಧ ವೃಂದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಯನ್ನಾದರೂ ಮಾಡಿ ಅಂತ ನಾವು ಕೇಳ್ತೇವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಸರ್ಕಾರದ ಒಂದು ಆದೇಶದಲ್ಲಿ
ನೌಕರರನ್ನು ಕಾಯಂ ಮಾಡುವುದಾಗಿಯೂ ಹೇಳಿದರು. ಎಲ್ಲ ನೌಕರರು SFC ಮುಕ್ತ ನಿಧಿಯಿಂದ ವೇತನವನ್ನು ನೀಡಿ ಎಂತೂ ನಾವು ರಾಜ್ಯಾಧ್ಯಕ್ಷರಿಂದ ಹೇಳಿದ್ವಿ. ಆದರೆ ಇವೆಲ್ಲವನ್ನು ಅವರು ಬದಿಗಿಟ್ಟಿದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಈ ನಿರ್ಣಯವನ್ನು ತಗೊಂಡಿದ್ದಕ್ಕಾಗಿ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಒಂದೇ, ನಾವೇನು ಬೇಕಂತಂದು ಯಾವುದನ್ನು ಮಾಡೋಕ್ಕಾಗಲ್ಲ. ನಮ್ಮ ಹೊಟ್ಟೆ ತುಂಬಿಸ್ರಿ, ನಿಮ್ಮದು ಎಲ್ಲ ಹೊಲಸು ತೆಗಿತೀವಿ ಅಂದ್ರೆ ನಮ್ಮ ಹೊಟ್ಟೆ ತುಂಬಿಸ್ರಿ ಅಂತಂದು ಕೇಳಕತ್ತಾರೆ. ನಮಗೆ ಯಾವುದೂ ಭದ್ರತೆ ಇಲ್ಲ. ನಮ್ಮ ಭದ್ರತೆಗೋಸ್ಕರ ನಾವು ಈ ವಿಚಾರದಿಂದ ರಾಜ್ಯಾಧ್ಯಕ್ಷರು ಸಹ ಇದಕ್ಕೆ ಒಪ್ಪಿಗೆ ನೀಡಿದ ನಂತರ ಈ ಮುಷ್ಕರವನ್ನು ಮುನ್ನಡೆಸಿದ್ದೀವಿ. ನಮ್ಮ ಕರ್ನಾಟಕ ರಕ್ಷಾ ವೇತನ ಅಧ್ಯಕ್ಷರಾದಂಥ ನಮ್ಮ ರವಿ ಅನ್ನೋರಾಗಿರ್ಬೋದು, ನಮ್ಮ ಪತ್ರಕರ್ತ ಎಲ್ಲ ಬಾಂಧವರಾಗಿರ್ಬೋದು, ನಮ್ಮ ಅರ್ಜುನ ಹಿರಿಯರಾದಂಥ ನಮ್ಮ ಅಣ್ಣವರಾಗಿರ್ಬೋದು, ಎಲ್ಲರೂ ನಮಗೆ ಬೆಂಬಲ ನೀಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತನ್ನೋ ಪರಿಣಾಮನೂ ಅವರೇ ಹೇಳಿದ್ದಾರೆ. ಅದರಂತೆ ನಾವು ನಡ್ಕೊತೀವಂತ ನಮ್ಮ ಪೌರ ನೌಕರ ಸಂಘದಿಂದ ತಮ್ಮ